ಎಲ್ಲರಿಗೆ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಮರಳಿ ಸ್ವಾಗತ. ನಾನು ಎರಡನೇ ವಿಡಿಯೋ ಬರೋದು ಸುಮಾರು ಲೇಟ್ ಆಯಿತು, ಯಾಕಂದರೆ ಇದು ನನ್ನ ಮೊಬೈಲನ್ನು ಬಿಟ್ಟು ಹೊಡೆದೋಗಿ ರಿಪೇರಿ ಮಾಡಿಲ್ಲ. ಸೊ ಇವಾಗ ರೆಡಿ ಆಯಿತು, ಇನ್ನು ಮುಂದೆ ಟ್ರಾವೆಲ್ ವೀಡಿಯೋಸ್ ಆಗ್ತಾಯಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ಸು ಧೀರಜ್, ಕಿಶನ್ ಮತ್ತು ಕೃಷ್ಣಮೂರ್ತಿ ಕೊಲ್ಲೂರು ಮತ್ತು ಸಿಗಂದೂರು, ಕೇಬಲ್ ಬ್ರಿಡ್ಜ್, ಆಮೇಲೆ ಜೋಗ ಇಷ್ಟು ಕಡೆ ತಿರುಗಿದ್ದು ವಿಡಿಯೋಸ್ ಇತ್ತು. ಈ ಟ್ರಾವೆಲ್ ವ್ಲಾಗ್ಸ್ ಅಂದರೆ ಸ್ವಲ್ಪ ನಾವು ಹೋಗ್ತಾ ಗಮ್ಮತ್ತು ಮಾಡಿದ್ದು, ಮಾತಾಡಿದ್ದು, ಅಲ್ಲಿನ ಪ್ಲೇಸ್ ಇದೆಲ್ಲ ವಿಡಿಯೋ ಕವರ್ ಮಾಡಿ ಹಾಕಿದ್ದೆ. ಮತ್ತು ನಾವು ಆದಷ್ಟು ಗಮ್ಮತ್ತು ಮಾಡಿದ್ದೇ ಜಾಸ್ತಿ ಇತ್ತು ಇದರಲ್ಲಿ, ನಿಮಗೆಲ್ಲೂ ಬೋರ್ ಆಗೋದಿಲ್ಲ. ಆದಷ್ಟು ಮೇನ್ ಕ್ಲಿಪ್ಸನ್ನೇ ಕಟ್ ಮಾಡಿ ಹಾಕಿದೆ. ಸೊ ವಿಡಿಯೋ ಸ್ವಲ್ಪ ಲಾಂಗ್ ಆಯಿತು, 19 ನಿಮಿಷ 20 ನಿಮಿಷ ಹಂಗೆ ಹೋಯಿತು. ಎಲ್ಲೂ ಕೂಡ ನಿಮಗೆ ಬೋರ್ ಆಗೋದಿಲ್ಲ. ನಾವಲ್ಲಿ ಮತ್ತೆ ಪ್ರಾಬ್ಲಮ್ ಎಲ್ಲ ಕೆಲವು ಫೇಸ್ ಮಾಡ್ತೇವೆ, ಅವೆಲ್ಲ ಕ್ಲಿಪ್ಸು ಹಾಕಿದೆ. ಸೊ ಮತ್ತು ಎಲ್ಲ ಆಲ್ಮೋಸ್ಟ್ ಗಮ್ಮತ್ತೇ ಮಾಡಿದ್ದು, ನಿಮಗೆಲ್ಲೂ ಬೇಜಾರಾಗೋದಿಲ್ಲ ಅಂತ ಅನ್ಸಂತೆ. ಸೊ ವಿಡಿಯೋ ಫುಲ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಿಮಗೆ ನಾನು ಅಕೌಂಟಲ್ಲಿ ಯಾವ ವಿಡಿಯೋ ಹಾಕಿದ್ರು ಫಸ್ಟ್ ನಿಮ್ಮ ನೋಟಿಫಿಕೇಶನ್ ಬರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ನೋಡ. देखो ये मिरर लगा रहे, स्टाइल निकाल के रूल्स फॉलो कर रहे. ಟೈಮ್ ಇವಾಗ 11:05 ಆಯಿತು. ಇಲ್ಲಿ ಬಂದು ಸುಮಾರು ಲೇಟ್ ಆಯಿತು. ಸೊ ಮಳೆ ಸ್ವಲ್ಪ ಜಾಸ್ತಿ ಇತ್ತು ಕೊಯ್ಯ, ಮತ್ತು ನಾವು ಅಲ್ಲಿಂದ ಮನೆಯಿಂದ ಹೊರಟೋದು ಸುಮಾರು ಲೇಟ್. ಇವಾಗಲೇ 11:05 ಆಯ್ತು. ಇನ್ನೂ ಸಿಗಂದೂರು ಮತ್ತು ಜೋಗಲ್ಲಿ ಹೋಯ್ತು, ಲೇಟ್ ಆಯ್ತು ದೂರ. ರೋಡಿನ ಮಧ್ಯದಲ್ಲಿ ಕೆರೆ, ಕೊಲ್ಲೂರಿಗೆಲ್ಲ ನೀರು ಸಪ್ಲೈ ಇಲ್ಲಿಂದಲೇ ಇರಬೇಕು. ಕೊಲ್ಲೂರು ಗಟ್ಟಿಲಿ ಬರ್ತಾ ಇದೊಂದು ಫಾಲ್ಸ್ ಚೆಂದ ಕಾಣಿಸುತ್ತೆ.
ಅವನಿಗೆ ಸ್ವಲ್ಪ ಮುಕಳಿ ಸತ್ತು ಜಾಗ್ರತೆ. ಫಾಲ್ಸ್ ಮಾತ್ರ ಸೈಕ್ ಆಗಿದೆ. ಬಡಿ ಮಕ್ಳ ಹತ್ರ ಬನ್ನಿ ಅಂತ ಹೇಳಿದ್ರು ಒಬ್ಬರೂ ಬರ್ತಾ ಇಲ್ಲ ಇಲ್ಲಿಗೆ, ಎದ್ರಕ ಸಾಯ್ತಾ ಇದ್ದಾರೆ. ಹಾಯ್ ಹಾಯ್ ಮಾಡ್ತಾರೆ ಅಲ್ಲಿಂದ, ಇಲ್ಲ ಹಾಯ್ ಮಾಡೋದು ಬಿಟ್ಟು ಅಲ್ಲಿ ಮಾಡ್ತಾರೆ. ಫುಲ್ ಮಾಡ್ಬೇಕಾ? So your blogger is drinking water, fresh water. ಕೊಲ್ಲೂರು ಘಾಟಿ ದಾಟಿ ಮುಂದೆ ಬಂತು. ಅದ್ರ ನಮ್ಮ ಅಕ್ಕ ತಂಗಿ ಇನ್ನೂ ಬರಲ್ಲ, ಇಬ್ಬರು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿತ್ತು. ಹಾಗೆ ಅಪ್ಪ ಯಾವೊಬ್ಬ ಇಲ್ಲೇ ಒಯ್ಯ ಹಾಂ ಅವನಿಗೆ ಹುಚ್ಚೋಯ್ಕೆ ಒಳ್ಳೆ ನನ್ನ ಸಿಕ್ಕಿದೆ ಬರ್ತೀನಿ. ಅವನಿಗೆ ಹುಚ್ಚೋಯ್ಕೆ ಒಳ್ಳೆ ವ್ಯೂ ಆಯ್ಕೊಂಬ್ರೆ. ಹೌದು ಡೋಗೇಶ್ ಬಾಯ್. ಅಣ್ಣ ಬಂದ ಅಣ್ಣ ಬಂದ. ಅಕ್ಕ ತಂಗಿ ಅಕ್ಕ ತಂಗಿ ಅಕ್ಕ ತಂಗಿ ನಮಗೆಲ್ಲ ಗೊತ್ತಾಗೋಯ್ತು. ಓಯ್ ಮತ್ತೆ ಗಾಡಿ ರಿಪೇರಿ ಬಂತು ಗಾಯ್ಸ್. जुगाड़ देखो गाइस, जुगाड़. इस साले की ड्रिफ्ट के चक्कर में आज लग गई इसकी. बादल बंदल ड्रिफ्ट ಬಳ್ಳಿ ಹಾಕಿ ಕಟ್ತಾವನೆ. ವ್ಲಾಗರ್ ಏನಾರು ಹೇಳೋದಿದ್ರೆ ಹೇಳಿ ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಅಂದ್ರೆ ಪೋಸ್ಟ್ ಕೊಡ್ತಾವನೆ ಇವನು ಒಬ್ಬ ವ್ಲಾಗರು. ಗಾಡಿ ರೆಡಿ ಐತೆ, ಸಣ್ಣ ಜುಗಾಡ್ ಮಾಡಿಕಿ ಈಗ ಹೊರಟ್ರೆ ಎಲ್ಲರೀಗ. ಸ್ವಲ್ಪ ಸಣ್ಣಗೆ ಬಿಸಿಲಿತ್ತಪ್ಪ, ಅದಕ್ಕೆ ರೈನ್ ಕಟ್ ಕೊಡ್ತಾಗಿತ್ತು. ಈಗ ನೀವು ಒಬ್ಬ ರೈನ್ ಕಟ್ ತಗೋಕತ್ತಲ್ಲ, ಅವ್ನು ಸುಮಾರೆಲ್ಲ ಹಾಯ್ಕೊಂಡಿದ್ದ, ಸುಮಾರಾಗಲಿ ಕೊಡ್ತಾ ಹಂಗೆ ಹಾಯ್ಕೊಂಡಿದ್ವಿ. ನಮ್ಮದು 100 ರೂಪಾಯಿ ರೈನ್ ಕೊಟ್ಟು ಒಂಚೂರು ನೀರು ಒಳ ಬತ್ತಿಲ್ಲ, ತಗೋಕು ಈಸಿ, ಹಾಯ್ಕೊಂಬಕು ಈಸಿ. ನಮ್ಮ ಗರಂ ಮೇಲೆ ಚಳಿ ಹತ್ತಿಲ್ಲ, ಚಳಿ ನಮ್ಗೆ ಆತ್ಲ ಈಗ. ಪಡಲ್ಲ ಫುಲ್ ಖಾಲಿ ಅಂತ ಫುಲ್ ಎಂಟಿ ಐತಿ.
ಫೈನಲಿ ಸಿಗಂದೂರಿಗೆ ಬಂತು ಇವಾಗ ಬಂದು ಸೇರಿದಷ್ಟೇ ಸುಮಾರು ರಾಗಲಿ ತಗೊಂಡು ಚಳಿ ಹಿಡ್ಕೊಂಡಿದ್ದೆ ಸಣ್ಣಕ್ಕೆ. ದಾರಿ ಮಾತ್ರ ಒಂದು ಚೂರು ಒಳ್ಳೆ ಇಲ್ಲ, ಮಧ್ಯೆ ಒಳ್ಳೆ ದಾರಿ ಇಟ್ಬಿಟ್ರೆ ಮತ್ತೆಲ್ಲ ಖುಷಿ ಆಗೋದಿಲ್ಲ ದಾರಿ. ಸಿಗಂದೂರಲ್ಲಿ ಮುಗೀತು ಇವಾಗ ನಾವಿಲ್ಲಿ ಕೇಬಲ್ ಸೇತುವೆ ನಿನ್ನೆ ಓಪನ್ ಆಯ್ತಲ್ಲ, ಕೇಬಲ್ ಸೇತುವೆ ಹೊರಟಿದ್ದು. ಟೈಮು ಸುಮಾರು ಲೇಟ್ ಆಯ್ತು. ಈಗ ನಾವು ಎಣ್ಸ್ಕೊಂಡು ಟೈಮ್ ಅಂತ ಪಿಕಪ್ ಮಾಡ್ಕೊಂಕಾಗಿಲ್ಲ, ಬೆಳಗ್ಗೆ ಹೊರಟದ್ದು ಲೇಟ್, ಮತ್ತು ಸ್ವಲ್ಪ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾರೆ ಇವತ್ತು. ಲಾಂಚ್ ಆಚೆಗಿತ್ತು, ಆಚಿಂದ ಈಚೆ ಬರ್ಕ ಫೈನಲಿ ಬಂತ. ಮಕ್ಕಳು ರೀಲ್ಸ್ ಮಾಡ್ತಾರೆ ನೋಡಿ ಗೈಸ್. ನಮ್ಮ ದೇಶ ಇದು ರೀ, ನಾವು ಕಟ್ಟಿರೋ ದೇಶ ಇದು. ಫ್ಯೂಚರ್ ಸ್ಟಾರ್ ನಾವೀಗ ಲಾಂಚ್ ಹತ್ರ ಬಂತು ಇವಾಗ. ಅದು ಲಾಂಚ್ ಇಲ್ಲಿಲ್ಲ, ಆಚೆ ಕಡೆ ಇತ್ತು. ಈಗ ಇಲ್ಲಿ ಬಂದ್ರ ಮೇಲೆ ನಾವು ಆಚೆ ಹೋಗ್ಬೇಕು. ಅದು ಇಲ್ಲಿ ಬಂದು ಆಮೇಲೆ ನಾವು ಜೋಗಕ್ಕೆ ಹೋಗಿ ಸುಮಾರು ದೂರ ಆಗ್ಬೋದು, ಸುಮಾರು ಹೊತ್ತಾಗ್ಬೋದು. ಈ ದಾರಿ ಅಂತೂ ಮೇನ್ ರೋಡಿಂದ ನಮ್ಮದು ಇಲ್ಲಿಗೆ 16 ಕಿಲೋಮೀಟರ್ ಆಯಿತು. ಫುಲ್ ಆಫ್ ರೋಡಿಂಗ್ ಆಯಿತು. ಗಾಡಿ ಕಾಮ್ಸೈಡಿ ಹೆಸರುಮಯ ಒಂದ ರೋಡಿಲ್ಲ, ನಂದು ಗಾಡಿ ಎಲ್ಲ ಕೆಸರ ಆಯಿತು ಬರೀ. ಅಯ್ಯೋ ಬಾಯ್, ಹೌಸ್ ದ ಎಕ್ಸ್ಪೀರಿಯನ್ಸ್? ರೀಚ್ ಆಗ್ತೀವೋ ಇಲ್ವೋ ಅಂತ ಅನ್ಕೊಬಿಟ್ಟಿದ್ವಿ ಒಂದು ಪಾಯಿಂಟಲ್ಲಿ. ಕೊನೆಗೂ ರೀಚ್ ಆದ್ವಿ. ಲಾಂಚ್ ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ. ಇನ್ನು ಬಂದು ಜೋಗಕ್ಕೆ ಹೋಗೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಏನಾಗತ್ತೆ ನಿಮ್ದು ಎಕ್ಸ್ಪೀರಿಯನ್ಸ್ ಆಗಿತ್ತು ಹೇಳ? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮನೇಲಿ ಹೋಗಿ ಎಕ್ಸ್ಪೀರಿಯನ್ಸ್ ಕೈಸೆ?
हमारा जब तक काम पूरा नहीं होता बोलने का नहीं कुछ भी 6 बजे बंद है उससे पहले जाना है इधर देखे तो नेटवर्क ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ ಕಿರಣವು ಮುಗಿಲ ಕೇಳಿದೆ ನಾನು ಜೊತೆಗೆ ಬರಲೇ ಜೋಗಕ್ಕೆ ಬಂದ್ವಿ ಈಗ ಗಾಡಿಯಲ್ಲಿ ಪಾರ್ಕ್ ಮಾಡಿ ಬಂದು ಇಲ್ಲಿ ಫುಲ್ ಫಾಗ್ ಒಂಚೂರಂತೂ ಕಾಣಿಸೋದಿಲ್ಲ ಸ್ವಲ್ಪ ಗಾಳಿ ಬಂದರೆ ಕಾಣಿಸ್ಬೋದಂತ ಆಮೇಲೆ ಗಮ್ಮತ್ತಾಗಿ ಅಲ್ಲಿ ವ್ಯೂ ನೋಡ್ತಿತ್ತೆ ಮತ್ತೆ ಫೋಟೋ ಶೂಟ್ ಮಾಡ್ತಿತ್ತೆ ನಮ್ಮ ಲಗೇಜ್ ಹೆಲ್ಮೆಟ್ ಮತ್ತೆ ರೈನ್ ಕೋಟ್ ಪೂರ ಇವನು ಹಾಕಿದ್ ಪಾಪ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಒಂದು ಲೈಕ್ ಮಾಡಿ. ಟೈಮ್ ಈಗ 6:15 ಆಯಿತು. ಈಗ ಮನೆಗೆ ಗೂಗಲಲ್ಲಿ 130 ಕಿಲೋಮೀಟರ್ ತೋರಿಸ್ತಿತ್ತು. ಅಮ್ಮನ ಹತ್ರ ಸುಳ್ಳು ಹೇಳಿದ್ವಿ, 50 ಕಿಲೋಮೀಟರ್ ಹಂಗೆ ಹಿಂದಿತ್ತನೇ ಹೇಳಿದ್ವಿ, ಸುಳ್ಳು ಹೇಳಿದ್ವಿ. ಇನ್ನೂ 130 ಕಿಲೋಮೀಟ್ರ್ ಇತ್ತು. ಒಂದು ಚೂರು ದಾರಿ ತೋರಿಲ್ಲ, ಫುಲ್ ಫಾಗ್ ಆಯ್ತು. ಈ ಹದ್ದದು ತೋರ್ತಿಲ್ಲ, ಇಲ್ಲಿ ಸುಮಾರು ದೂರ ಬಂತು ನಮಗೆ. ಇನ್ನು ಮನೆಗೆ 100 ಕಿಲೋಮೀಟ್ರ್ ಇತ್ತು ಮನೆ ಹೋಗಕ್ಕೆ. ಗಂಟೆ ಬೇರೆ 7:35 ಆಯ್ತು. ಇದು ಕಾಳ ಎಂತ ಇತ್ತ ಮನೆ ಕಾಯಿ ಆಯ್ತು ಬಡಿದ. ಎಲ್ಲ ವೀಡಿಯೋ ಮನೆಗೆಲ್ಲ ಈ ಜೀಪನ್ನು ಸ್ವಲ್ಪ ಗಮನಿಸಿ. ಇದು ಭೀಮೇಶ್ವರ ಘಾಟಿಯಲ್ಲಾಗಿದ್ದು. ಅಂದರೆ ನಾವು ಫ್ರೆಂಡ್ಸ್, ನಾವು 4 ಜನ ಹೋಗ್ಪತ್ತೇ ಈ ಜೀಪ್ ಒಂದು ಕಡೆ ಸುಮ್ಮನೆ ನಿಂತ್ಕೊಂಡಿದ್ದು. ನಾವು ಹತ್ರ ಅದು ಅವ್ರಿಗೆ ಹೋದ್ರ ಕೂಡ ಸೀದಾ ಮುಂದೆ ಗಾಡಿ ಮೂವ್ ಮಾಡ್ರು. ಸ್ವಲ್ಪ ದೂರ ಹಿಂಗೆ ಹೋಗ್ಪತ್ತೇ ನನ್ನ ಫ್ರೆಂಡಿಂದ ಮುಂದೆ ಬಿಟ್ಟು ನನ್ನ ಹಿಂದೆ ಉಳಿಲಿಕ್ಕೆ ಬಿಟ್ಟರು. ಅವನು ಸ್ವಲ್ಪ ಸ್ಪೀಡಲ್ಲಿ ಮುಂದೆ ಹೋದ. ನನಗೆ ಗಾಡಿ ಲೈಟ್ ಸರಿ ಇಲ್ಲ ಅಂತ ನಾನು ಸ್ಲೋನ ಹೋಗ್ತಿದ್ದೆ. ಸ್ವಲ್ಪ ದೂರ ಆದಮೇಲೆ ಹಿಂಗೆ ಹೋಗ್ತಾ ಒಂದು ಹುಡುಗ ಸಡನ್ಲಿ ಒಂದು ಗಾಡಿಗೆ ಅಡ್ಡ ಬಂದು ಕೈ ಅಡ್ಡ ಹಾಕಿದ್ದೆ, ಹೆಲ್ಪ್ ಕೇಳ್ತಾರೆ. ನಂಗೆ ಆ ಟೈಮಿಗೆ ಹೆದರಿಕೆ ಆಯಿತು, ಹೆಲ್ಪ್ ಮಾಡಬೇಕಂತ ಅನಿಸಿಲ್ಲ, ಹೆದರಿಕೆ ಆಯಿತು. ಅಂದರೆ ಸಡನ್ಲಿ ಈ ಗಾಡಿಯಲ್ಲಿ ಯಾರು ಇಲ್ಲ ಟೈಮಿಗೆ ಇವನು ಅಡ್ಡ ಆಗ್ದಂತೆ. ಮತ್ತು ಕಿಶನ್ ನನ್ನ ಫ್ರೆಂಡ್ ಹೇಳ್ದ, ನಿಲ್ಲಿಸ್ಬೇಡ ಮುಂದೆ ಹೋಗಂತ ಹೇಳಿದೆ. ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ಜಸ್ಟ್ ಒಂದು 50 ಮೀಟ್ರ್ ಮುಂದೆ ನಾವು ನೋಡಿದ್ದಲ್ಲ ಮೊದಲು ಜೀಪು. ಆ ಜೀಪಲ್ಲಿ ನಿಂತಿತ್ತು. ಆ ಜೀಪಲ್ಲಿ ಬೇರೆ 3-4 ಜನ ಸ್ವಲ್ಪ ಅಂದರೆ ಗಂಡಸರಲ್ಲಿದ್ದರು. ಮತ್ತು ನಾವು ಅಲ್ಲಿಂದ ಹೆದರಿ ಮತ್ತೆ ಇಲ್ಲಿ ನಿಲ್ಲಿಸಲಿಲ್ಲ, ಮಸ್ತಿದೆ ಮುಂದೆ ಬಂತು. ಮತ್ತು ನಾವು ಅಲ್ಲಿಂದ ಸುಮಾರು ದೂರ ಬಂದ್ರ ಮೇಲೆ ನ್ಯಾಷನಲ್ ಹೈವೇಗೆ ಟಚ್ ಆಯಿತು. ಅಲ್ಲಿ ಒಂದು ಕಡೆ ಅಂಗಡಿಯಲ್ಲಿ ನಿಂತು ಹೀಗೆ ಅದ್ರ ಬಗ್ಗೆ ಹೇಳ್ತೆ ಅಂಗಡಿ ಹತ್ರ.
ಆವಾಗ ಅವ್ರು ಹೇಳಿದ್ರು ಸ್ವಲ್ಪ ಈ ರೋಡಲ್ಲಿ ಸ್ವಲ್ಪ ಜಾಗ್ರತೆಗಿರಬೇಕು, ಒಂದು ಸ್ವಲ್ಪ ಕಳ್ತನ ಆ ಥರ ರಾಬರಿ ಆಗೋದು ಸ್ವಲ್ಪ ಜಾಸ್ತಿ, ಮತ್ತು ನೈಟ್ ಟೈಮ್ ಯಾವ ಜಾಸ್ತಿ ಆ ಕಡೆ ತಿರುಗುದಿಲ್ಲ ಅಂತ ಹೇಳಿದ್ರು. ಆಮೇಲೆ ನಂಗೆ ಫುಲ್ ಹೆದರಿಕೆ ಆಯಿತು. ಒಂದು ವೇಳೆ ನಾವು ನಿಲ್ಲಿಸಿದ್ರೆ ಎಂತ ಆಗ್ತಿತ್ತು ಗೊತ್ತಿಲ್ಲ. ಅದು ಒಂದು ಧೀರಜ್ ಅಂದರೆ ನನ್ನ ಫ್ರೆಂಡಿನ ಬೇರೆ ಮುಂದೋಗಿದ್ದ, ಕಾಲ್ ಮಾಡಲಿಕ್ಕೆ ಅಲ್ಲಿ ನೆಟ್ವರ್ಕ್ ಬೇರೆ. ಅಂದರೆ ಸುಮಾರು ಲೇಟ್ ಆಯ್ತು. ಈಗ ನಾವು ಇನ್ನೂ ಬೈಂದೂರು ಹತ್ರ ಇದ್ದು, ಇಲ್ಲಿಗೆ ಎಲ್ಲರ ಮನೆಗೂ ಸಾಮ ಹೋಗಿತ್ತಿದ್ರು. ಈಗ ಬಪ್ಪ ತಗೊಂಡ ನೆಟ್ವರ್ಕ್ ಇರಲ್ಲ, ಅದಕ್ಕೆ ನಾನು ಲೇಟ್ ಆಯಿತು. ಅದು ಎಲ್ಲ ಬೈತಿದ್ರು. ಈಗ ಮನೆಗೆ ಫೋನ್ ಮಾಡಿ ನಾಯಿ ಬೈದಂಗೆ ಹೋಯ್ತಿದ್ರು. ಇದರಲ್ಲಿ ನಿಮ್ದು 045 ನಿಮ್ಮನಿದ, ಹಾಂ ಇದು 200. ಹೌದು ಮಾರ, ಇದು ನಿಮ್ಮನಿದ, ಇದು ನನಗೆ ಕಾಲ್ ಮಾಡಿದ್ದಾರೆ, ನನ್ನ ಮನೆಯವ್ರು ಮಾಡಿಲ್ಲ. ನಾಯಿ ಬೈದಂಗೆ ಬೈತಿದ್ರು ಮರ ನಮ್ಗೆ. ಬದಿ ಬದ್ದಾಯ್ತು. ಈಗ ಯಾವ ಗಂಟೆ ಹೊತ್ತು ಬೇಜಾರತ್ತು. ಒಂದೇ ಯಾರೋ ಫೋನ್ ಮಾಡಿ ಕೇಂದ್ರೆ ಆಚೆಗೆ ಕೊಲ್ಲೂರು ಘಾಟಿ ಒಪ್ಪತ್ತಿಗೆ ಮರ ಬಿದ್ದಿತ್ತು. ಅಲ್ಲಿ ಒಬ್ಬರ ಹತ್ರ ಕಾರ್ ಅವ್ರ ಹತ್ರ ಕೇಳೋದಕ್ಕೆ ಈಚೆಗೆ ಭಟ್ಕಳ ರೂಟ ಹೋಣಿ ಅಂತ ಹೇಳಿದ್ರು. ಅದಕ್ಕೆ ಹೇಳಿ ಈಗ ಮನೆ ಹಾಕೋದಕ್ಕೆ ಎತ್ತು ಹೆಂಗೆ ಯಾವ ಹ್ಯಾಂಗಲ್ ಹಂಗೆ ಬೈತ್ರಂಗೆ ಗೊತ್ತಿಲ್ಲ. ಹೇಗಿತ್ತು ವಿಡಿಯೋ, ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗುವ.